ಚಿಕ್ಕಮ್ಮದವರು ತೀರ್ಕೊಂಡ ನಂತರ ನಮ್ಮ ಕುಟುಂಬದಲ್ಲಿ ಎಷ್ಟೆಲ್ಲ ನೋವು ಪಟ್ವಿ. JDS ಪಕ್ಷಕ್ಕೆ ಹೋದಾಗ ನಮಗೆ ಎಷ್ಟು ಕಡೆಗಣಿಸಿದ್ರು. ಸೌಜನ್ಯಪೂರ್ವಕವಾಗೂ ಕೂಡ ನಮ್ಮ ಶಾಸಕರನ್ನ ಒಂದು ಧೈರ್ಯ ತುಂಬ ಕೆಲಸಗಳು ಆಗಲಿಲ್ಲ. ಹಾಗಾಗಿ JDS ಪಕ್ಷವನ್ನು ನಾವು ತೊರಿಲಿಲ್ಲ, JDS ಪಕ್ಷವೇ ನಮ್ಮನ್ನು ಕಡೆಗಣಿಸಿದ್ದು. ಹಾಗಾಗಿ ಅವತ್ತಿನ ದಿನ ಜನಗಳೇ, ತಾಲೂಕಿನ ಜನತೆ ಏನು ಮಾಡಿದ್ರು, ಬಸ್ ಮಾಡಿಕೊಂಡು ತಾವೇ ಸ್ವತಃ ಶಾಸಕರನ್ನ ಕರ್ಕೊಂಡು ಬೆಂಗಳೂರು, ಹಾಸನ ಮತ್ತು JDS ವರಿಷ್ಠರು ಎಲ್ಲರನ್ನೂ ಕೂಡ ಮನವೊಲಿಸಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಪಕ್ಷಕ್ಕೆ ಟಿಕೆಟ್ಗಾಗಿ. ಆದರೆ ನಮಗೆ ಆವತ್ತಿನ ದಿನದಲ್ಲಿ ನಮಗೆ ಅಲ್ಲಿ ವಿಫಲರಾದ್ವಿ, ಅಲ್ಲಿ ಟಿಕೆಟ್ ಸಿಗಲಿಲ್ಲ. ತದನಂತರ ನಾವು ಮನೇಲಿ ಇದ್ಮೇಲೆ ಧ್ರುವಣ್ಣ ಸಾಹೇಬ್ರ ಒಂದು ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ, ನಮ್ಮ ಮಾವನವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯದಿಂದ ನಮ್ಮ ಶಾಸಕರಿಗೆ ಕಾಂಗ್ರೆಸ್ಸಲ್ಲಿ ಒಂದು ಸ್ಥಾನಮಾನ ಸಿಕ್ತು. ಈ ಎಲ್ಲ ಕ್ರೆಡಿಟ್ಸು ಕೂಡ ನಾನು ನಮ್ಮ ತಾಲೂಕಿನ ಜನತೆಗೆ ಅರ್ಪಿಸ್ತೀನಿ. ಇವತ್ತು ನಮ್ಮ ಶಾಸಕರು ಏನೇ ಒಂದು ಎಲ್ಲೇ ಕೂಡ ಹೆಜ್ಜೆ ಇಟ್ಟರು ನಮ್ಮ ತಾಲೂಕಿನ ನಮ್ಮ ಜೊತೆ ಶಕ್ತಿಯಾಗಿದ್ದಾರೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವತ್ತು ಎಲ್ಲ ಪಾಪ ಬಿಟ್ಟು ನಮ್ಮ ಜೊತೆ ಎಲ್ಲ ಸಮಾಜದವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಶಾಸಕರ ಜೊತೆ ಹೀಗೆ ಇರಲಿ, ನಿಮ್ಮ ಸಹಕಾರ, ಪ್ರೀತಿ ಕೊನೆವರೆಗೂ ಇರಲಿ. ನಮಗೆ ಎಲ್ಲಿವರೆಗೂ ಅವಕಾಶ ಕೊಡ್ತೀರಾ ಅಲ್ಲಿವರೆಗೂ ನಮ್ಮ ಕುಟುಂಬ ತಮ್ಮ ಜೊತೆ ಕಷ್ಟ ಸುಖಗಳನ್ನ ಸ್ಪಂದಿಸಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಮೂಲಕ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಒಬ್ಬ ಗೃಹಿಣಿಯಾಗಿ ನನ್ನ ಮಕ್ಕಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮನೆಯಲ್ಲಿ ಸಾಕಷ್ಟು ಜವಾಬ್ದಾರಿಗಳಿದೆ. ನಮ್ಮ ಶಾಸಕರಿಗೆ ನಾನು ಸಹಕಾರ ಕೊಡ್ತೀನಿ. ಜನಗಳಿಗೆ ಸ್ಪಂದಿಸಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಶಾಸಕರೊಟ್ಟಿಗೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.